ನಮಸ್ಕಾರ ವೀಕ್ಷಕರೇ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಮುದ್ದೇಬಿಹಾಳ ಪಟ್ಟಣದ ವೀರಶೈವ ಲಿಂಗಾಯತ ಸಮಾಜದ 14 ಒಳಪಂಗಡಗಳ ಸದಸ್ಯರು ಶನಿವಾರ ಪಟ್ಟಣದ ಆಲ್ಮಟ್ಟಿ ರಸ್ತೆ ಪಕ್ಕದಲ್ಲಿರುವ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಕಸಕಡ್ಡಿ ಮುಳ್ಳು ಕಂಟಿ ಸ್ವಚ್ಛಗೊಳಿಸಿ ಅಲ್ಲೇ ಉಪಹಾರವನ್ನು ಸೇವಿಸಿ ಮೌಢ್ಯಕ್ಕೆ ಸೆಡ್ಡು ಹೊಡೆಯುವ 2ನೇ ವಾರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಕಳೆದ ರವಿವಾರದ ಅಮಾವಾಸ್ಯೆಯ ದಿನದಂದು ಕೂಡ ಇವರಲ್ಲಿನ ಕೆಲವರ ತಂಡ ಸ್ಮಶಾನಕ್ಕೆ ಹೋಗಿ ಸ್ವಚ್ಛಗೊಳಿಸಿ ಅಲ್ಲೇ ಉಪಹಾರವನ್ನು ಸೇವಿಸಿ ಮೌಢ್ಯ ನಿರ್ಮೂಲನೆಯ ಮೊದಲ ಹೆಜ್ಜೆ ಇರಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿ ಜೆಸಿ ಸಂಸ್ಥೆಯ ಅಧ್ಯಕ್ಷರಾದ ಸಂಗಮೇಶ ನಾವದಗಿ ಅವರು, ಮಹಾಂತೇಶ್ ಬೂದಿಹಾಳ್ಮಠ್, ಸಮಾಜ ಸೇವಕ ಅಶೋಕ ನಾಡಗೌಡ, ರಾಜು ಕರಡ್ಡಿ ಮತ್ತಿತರರು ಮಾತನಾಡಿ, ರುದ್ರಭೂಮಿ ಅಭಿವೃದ್ಧಿಗೆ ಆರ್ಥಿಕ ನೆರವಿನ ಅಗತ್ಯವಿದ್ದು ಶರಣು ಬೂದಿಹಾಳ್ಮಠ್, ಅಪ್ಪುಗೌಡ ಮೈಲೇಶ್ವರ್, ಬಸನಗೌಡ ಪಾಟೀಲ್ ವಕೀಲರು ತಲಾ 11,000 ದೇಣಿಗೆ ನೀಡಿ ಪ್ರೋತ್ಸಾಹಿಸಿದ್ದಾರೆ. ರುದ್ರಭೂಮಿಯ 18 ಎಕರೆ ಜಾಗದ ಸುತ್ತಲೂ ಬೇಲಿ ಹಾಕಲು ಒಳಗಡೆ ರಸ್ತೆ ವ್ಯವಸ್ಥೆ ಮಾಡಲು ಯೋಜನೆ ಹಾಕಿಕೊಳ್ಳಲಾಗಿದೆ. ದಿವಂಗತ ಶ್ರೀ ಶೃಂಗಾರಗೌಡರ ನೇತೃತ್ವದಲ್ಲಿ ರುದ್ರಭೂಮಿಯ ಕೆಲಸ ಕಾರ್ಯಗಳು ನಡೆದಿದ್ದವು. 14 ಸಮಾಜದವರು ಸೇರಿ ಸ್ವಚ್ಛತಾ ಕಾರ್ಯವನ್ನ ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ. ಯಾರೇ ಬೇಕಾದರೂ ಸ್ವ ಇಚ್ಛೆಯಿಂದ ದೇಣಿಗೆ ನೀಡಬಹುದಾಗಿದೆ. ಸುಧೀರ ನಾವದಗಿಯವರ ಅಂಗಡಿಯಲ್ಲಿ ಅಥವಾ ಪ್ರಭುರಾಜ್ ಕಲಬುರ್ಗಿಯವರ ಬಳಿ ದೇಣಿಗೆ ನೀಡಿ ರಶೀದಿ ಪಡೆದುಕೊಳ್ಳಬಹುದು ಎಂದರು. ಬಸಯ್ಯ ನಂದಿಕೇಶ್ವರ ಮಠ್ ಅವರು ಮಾತನಾಡಿ, 14 ಸಮಾಜಗಳ ತರುಣ ಮಿತ್ರರು ರುದ್ರಭೂಮಿಯ ಸ್ವಚ್ಛತಾ ಕಾರ್ಯ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಸಾಮಾಜಿಕ ಚಟುವಟಿಕೆ ಮಾಡಲು ತಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟಿರುವ ಎಲ್ಲರಿಗೂ ಸಮಾಜದ ವತಿಯಿಂದ ಅಭಿನಂದಿಸುತ್ತೇವೆ. ರುದ್ರಭೂಮಿ ಶಿವನ ವಾಸಸ್ಥಾನವಾಗಿದ್ದು ಅದನ್ನ ಸ್ವಚ್ಛವಾಗಿ ಸುಂದರವಾಗಿ ಇಟ್ಟುಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಸಾರ್ವಕಾಲಿಕ ಉಪಯೋಗಕ್ಕೆ ಬರುವ 3 ರಸ್ತೆ, ಕುಡಿಯುವ ನೀರು, ಕೂಡಲು ಬೆಂಚು, ಗಜದಂಡಯ್ಯ ಮುತ್ಯ ಮತ್ತು ಸದಾಶಿವ ಮಹಾರಾಜರ ದೇವಾಲಯಗಳ ನಡುವೆ ಶಿವನ ಮೂರ್ತಿ ನಿರ್ಮಿಸಲು ಮುಂದಾಗಬೇಕು. ಶ್ರಾವಣ ಮಾಸದ ಗುರು ಪೂರ್ಣಿಮೆ ಕಾರ್ಯಕ್ರಮವನ್ನ ನಡೆಸಬೇಕು. ಶಿವನ ಮೂರ್ತಿ ಇಲ್ಲಿ ಸ್ಥಾಪಿಸುವುದರಿಂದ ರುದ್ರಭೂಮಿಯಲ್ಲಿ ದೇವಾಲಯದ ವಾತಾವರಣ ನಿರ್ಮಾಣಗೊಳ್ಳುತ್ತದೆ. ಸಾಮಾಜಿಕ ಚಟುವಟಿಕೆಗೆ ಹೆಚ್ಚು ಅನುಕೂಲವಾಗುತ್ತದೆ. ಇದರೊಂದಿಗೆ ಉದ್ಯೋಗ ಸೃಷ್ಟಿಯೂ ಆಗುತ್ತದೆ ಎಂದರು. ರಾಜೇಂದ್ರ ಗೌಡ ರಾಯಗೊಂಡ, ಜಗದೀಶ ಲಕ್ಷಟ್ಟಿ, ಪ್ರಭುರಾಜ್ ಕಲಬುರ್ಗಿ, ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ ಮಾತನಾಡಿದರು. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ರುದ್ರಭೂಮಿಯಲ್ಲಿ ಬೆಳೆದು ನಿಂತಿದ್ದ ಕಸದ ಗಿಡಗಳನ್ನು ಕಿತ್ತಿ ಒಂದೆಡೆ ಸೇರಿಸಿ ಪುರಸಭೆಯ ತ್ಯಾಜ್ಯ ಸಾಗಣಾ ವಾಹನಕ್ಕೆ ಹಾಕಿದ್ರು. ರುದ್ರಭೂಮಿಯಲ್ಲಿ ಬೆಳೆದಿದ್ದ ಮುಳ್ಳು ಕಂಟಿಗಳನ್ನು ಜೆಸಿಬಿ ಯಂತ್ರದಿಂದ ಕಿತ್ತಲಾಯಿತು. ಕಿತ್ತಿದ ಮುಳ್ಳು ಕಂಟಿಯನ್ನ ಸಹ ಒಂದೆಡೆ ಹಾಕಿ ಸ್ವಚ್ಛ ಮಾಡಲಾಯಿತು. ಸ್ವಚ್ಛತಾ ಅಭಿಯಾನದಲ್ಲಿ ಗುರುಸ್ವಾಮಿ ಬೂದಿಹಾಳ್ಮಠ್, ಸಂಗನಗೌಡ ಬಿರಾದಾರ್, ಮಲ್ಲಿಕಾರ್ಜುನ್ ಬಿರಾದಾರ್, ಪ್ರೊಫೆಸರ್ SS ಹುಗಾರ್, ನಾಗಭೂಷಣ್ ನಾವದಗಿ, ಕಿರಣ್ ಕಡಿ, ಪುರಸಭೆ ಸದಸ್ಯರಾದ ಮಹಿಬೂಬ್ ಗೊಳಸಂಗಿ, ಮೊಹಮ್ಮದ್ ರಫೀಕ್ ದ್ರಾಕ್ಷಿ, ಸಹನಾ ಬಡಿಗೇರ್, ಪ್ರೀತಿ ದೇಗಿನಾಳ್, ಸಿದ್ದನಗೌಡ ಪಾಟೀಲ್, ಭೀಮನ್ಗೌಡ ಪಾಟೀಲ್, ಶ್ರೀಶೈಲ ರಾಯಗೊಂಡ್, ಮುರುಗಪ್ಪ ಮೋಟಗಿ, ಗುರುಲಿಂಗಪ್ಪ ಗೌಡ ಪಾಟೀಲ್, ಸುಧೀರ್ ನಾವದಗಿ, ರಾಬು ಸಾಬ್ ದೇಸಾಯಿ, ಸಂಗನಗೌಡ ಪಾಟೀಲ್, ಪ್ರಭು ಪಾಟೀಲ್, ಮುತ್ತು ಕಡಿ, ಸಂತೋಷ್ ಬಾವೂರು, ಹೊರಕಡ್ಲಿ ಸೇರಿದಂತೆ ಹಲವಾರು ಜನರು ಪಾಲ್ಗೊಂಡಿದ್ರು. ರವಿ ತಡಸದ್ ಉಪಹಾರ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಇದು ಚಕ್ರವರ್ತಿ ನ್ಯೂಸ್, ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ದೇವಾಲಯದ 14 ಪಂಗಡದ ಸಮಾಜದ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ಈಗ ನಮ್ಮ ಮುದ್ದೇಬಿಹಾಳ ಸ್ಮಶಾನದ ಈ ಶೃಂಗಾರಗೌಡರ ನೇತೃತ್ವದಲ್ಲಿ ಇದನ್ನ 20 ವರ್ಷದಿಂದ ನಾವು ಕಾರ್ಯಕ್ರಮ ಮಾಡ್ಕೊತ ಬಂದೀವಿ. ಈಗ ಏನದ, ಇದು ಸಮಾಜದ ವತಿಯಿಂದ 14 ಸಮಾಜದ ಅದ ಪಂಗಡದ್ದು. ಅದು ಈಗ ಏನದ, ಹಿಂದೆ ನಮ್ಮ ಯಾರೋ ಕೋಟಿಗೆ ಹೋಗಿ ಕೋಟಿಯಿಂದ ಇದು ಮಾಡ್ಕೊಂಡು ಅದನ್ನ ವೈರತ್ವ ಮಾಡ್ಕೊತ ಹೊಟ್ಟಿದ್ರು. ಆದರೆ ಈಗ ಏನದ, ನಮ್ಮ 14 ಸಮಾಜದವರು ಪಂಗಡದಿಂದ ಕೂಡಿಕೊಂಡು ಈ ಸ್ಮಶಾನ ಜಾಗವನ್ನು ನಮ್ಮಂಗ ಮಾಡಿಕೊಂಡು ಈಗ 14 ಸಮಾಜ ಕೂಡಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಕತ್ತೀವಿ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದವರು ಒಕ್ಕಟದಿಂದ ಕೂಡಿಕೊಂಡು ನಮ್ಗೆ ಕೈಗೂಡಿಸಿ ಕೆಲಸ ಅವರು ಮಾಡಕತ್ತಾರ. ಈಗ ನಾವು ಎಲ್ಲ ಸಮಾಜಕ್ಕೂ ಧನ್ಯವಾದ ಹೇಳ್ಕೊತ ಮುಗಿಸ್ತೀವಿ. ಸಮಾಜದ ಅಧ್ಯಕ್ಷ ಈಗ ನಮ್ಗೆ ಮುದ್ದೇಬಿಹಾಳದ ರುದ್ರಭೂಮಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಿನ್ನೆ
ನನಗೆ ಈಗಾಗಲೇ ಫೋನ್ ಹಚ್ಚಿ ಹೇಳಿದ್ರು ಹಿಂಗೆ ಮೇಡಮ್ ಬರಬೇಕು ಅಂತೇಳಿ ನಾವು ಪುರಸಭೆಯ ಸದಸ್ಯರಿಗೆಲ್ಲ ಹೇಳಿದ್ವಿ ಬರ್ರಿ ಅಂತ ಹೇಳಿ ಈಗಾಗಲೇ ಬರಾಕತ್ತಾರ ಅಷ್ಟು ಈ ಸದಸ್ಯರೆಲ್ಲರೂ ಬಂದು ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡಕತ್ತಾರ. ಇದೊಂದು ಹೆಮ್ಮೆಯ ವಿಷಯ, ಎಲ್ಲಿ ಆಗಿದ್ದೋ ಗೊತ್ತಿಲ್ಲ. ಈ ಮುದ್ದೋಳದಾಗಂತೂ ರುದ್ರಭೂಮಿ ಸ್ವಚ್ಛತೆ ಕಾರ್ಯಕ್ರಮ ಮಾಡಕ್ಕೆ ನಮಗೊಂದು ಹೆಮ್ಮೆ ವಿಷಯ ಆಗಿ ಇದಕ್ಕೆ ನಾವೆಲ್ಲ ಕೂಡಿ 14 ಸಮಾಜ ಮಂದಿ ಅಷ್ಟು ಕೂಡಿ ಸ್ವಚ್ಛತೆ ಕಾರ್ಯಕ್ರಮ ಮಾಡಕತ್ತಾರ ಅಂದಾಗ ಇದು ಹೆಮ್ಮೆ ವಿಷಯ ಆಗಿ ನಾವು ಇದಕ್ಕೆ ಧನ್ಯವಾದಗಳು ಹೇಳ್ತೀವಿ. ಇದು ಪ್ರತಿ ರವಿವಾರಕ್ಕೊಮ್ಮೆ 7 ರಿಂದ 9 ಗಂಟೆಗೆ ಸ್ವಚ್ಛತೆ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆಯುತ್ತದೆ. ಮುಂದೆ ಸ್ವಚ್ಛತಾ ಕಾರ್ಯಕ್ರಮ ಮುಗಿದಿಂದ ಕೆಲವೊಂದು ಯೋಜನೆಗಳು ಅದಾವೆ. ಆಮೇಲೆ ಪರಮೇಶ್ವರ ಸ್ಟ್ಯಾಚ್ಯೂ ಒಂದು ಮಾಡ್ಬೇಕಂತ ಏನೋ ಒಂದು ಕನಸಿದೆ. ಅದನ್ನೆಲ್ಲರೂ ಸಹಕಾರದಿಂದ ಕೊಟ್ಟರೆ ಅದನ್ನೆಲ್ಲರೂ ಕೂಡಿ ಮಾಡ್ಬೇಕಂತ ಕನಸಲ್ಲಿ ಐತಿ. ಅದೇ ರೀತಿ ಎಲ್ಲರೂ ಪ್ರತಿ ರವಿವಾರಕ್ಕೊಮ್ಮೆ ಎಲ್ಲರೂ ಬಂದು ಇದು ಈ ಸ್ವಚ್ಛತಾ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ವಿನಂತಿ. ಮುದ್ದೇಬಾಳ ಲಿಂಗಾಯತ ಸಮಾಜದ ವೀರಶೈವ ಸಮಾಜದ ಟಾಪ್ ಪಂಗಡ ಒಳಗೊಂಡು ಮುದ್ದೇಬಾಳದಲ್ಲಿ ಎಲ್ಲ ಸಮಾಜದವ್ರು ಕೂತ್ಕೊಂಡು ಇದೊಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೆಮ್ಮೆ ಪಡುವಂಥ ವಿಷಯ. ಈ ಸದ್ದು ಬಂದಿರೋಂಥ ಸಂಖ್ಯೆನ ಹೆಚ್ಚಿಗೆ ಆಗಬೇಕು ಅಂದ್ರೆ ಇದು ನಮ್ಮ ಸಮಾಜದಾಗ ಎಲ್ಲರಿಗೂ ಭಾಳ ಸಂದೇಶ ತಿಳಿತೈತಿ. ಏನಪ್ಪ ನಾವೆಲ್ಲ ಸ್ವಚ್ಛ ಮಾಡಕತ್ತಾರ, ಎಲ್ಲರೂ ನಾವು ಬರ್ಬೇಕಂತೇಳಿ. ಇವತ್ತು ಹಾಸನ 20ರಿಂದ ಒಂದು 31 ಜನ ಆಯ್ತು. 25 ಸಲ 100 ದಿವಸ ಬಂದಿದ್ದಾರೆ. ಇದು ಎಲ್ಲರದ್ದು ಹಕ್ಕೈತಿ. ಈ ಸಮಾಜದಾಗ ಪ್ರತಿಯೊಬ್ಬರದ್ದು ಹಕ್ಕೈತಿ. ಒಂದು ಅವ್ರದ್ದು ತಮ್ಮ ಕೆಲಸ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಅಲ್ಲಿರೋದು ಸುಮ್ಮನೆ, ಇಲ್ಲಿರೋದು ಕರೆಮನೆ ಇದೆ. ಅದಕ್ಕೆ ಇಲ್ಲಿ ಬಂದು ಮಾಡಿದ್ರಪ್ಪ ಅವ್ರ ಮನೆಯೇ ಅವ್ರು ಸ್ವಚ್ಛ ಮಾಡ್ಕೊಂಡಾಗ ಆಗ್ತೈತಿ. ಎಲ್ಲರಿಗೂ ಪಾಲ್ಗೊಂಡು ಸಹಕಾರ ಮಾಡ್ಬೇಕಂತೇಳಿ ಹೇಳಿದರು. ಆ ಕಡೆ ಈ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಬಿಜಾಪುರದಲ್ಲಿ ಇರುವಂಥ ಶಿವಗಿರಿ ಶಿವನ ಮೂರ್ತಿ ಏನಿದೆಯಲ್ಲ, ಅದೇ ಥರನಾಗಿ ಶಿವನ ಮೂರ್ತಿಯನ್ನು ಮಾಡಬೇಕಂತ ನಿರ್ಣಯ ಆಗಿದೆ. ಅದರ ಪ್ರಕಾರ ಆ ಶಿವನ ಮೂರ್ತಿ ಆಗಬೇಕಾದ್ರೆ ಭಾಳಷ್ಟು ಹಣ ಖರ್ಚಾಗುತ್ತೆ. 14 ವೀರಶೈವ ಲಿಂಗಾಯತ ಸಮಾಜದ ಒಳಪಂಗಡದವರು ಹೆಚ್ಚಿನ ಆ ಶಿವನ ಮೂರ್ತಿಗೆ ಧನ ಸಹಾಯ ಮಾಡಬೇಕು. ಧನ ಸಹಾಯ ಮಾಡಿದರೆ ಈ ಮುದ್ದೇಬೇಳದಾಗ ಒಂದು ನೋಡತಕ್ಕಂಥ ಒಂದು ಕ್ಷೇತ್ರ ಆಗ್ತೈತಿ. ಇದು 18 ಎಕರೆ 18 ಎಕರೆ ಈ ಭೂಮಿಯಲ್ಲಿ ಈ ಭೂಮಿ ಯಾರ್ದೋ ಪಾಲಾಗ್ತಿತ್ತು. ಆ ಭೂಮಿಯನ್ನು ಉಳಿಸ್ಕೊಂಡಂಥ ನಮ್ಮ ಹಿರಿಯರಿಗೆ ಬಹಳಷ್ಟು ಜನರು ಈ ವಾರ ಸುಮಾರು 100-150 ಜನರು ಈ ರುದ್ರಭೂಮಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಕಾರ್ಯವನ್ನು ಮುದ್ದೇಬೇಳೆ ನಗರದ ಸಮಸ್ತ ವೀರಶೈವ ಲಿಂಗಾಯತ ಸಮಾಜಗಳ ಇರ್ತಕ್ಕಂಥ 14 ಒಳಪಂಗಡಗಳ ಎಲ್ಲ ತರುಣ ಮಿತ್ರರು ಕಳೆದ ಹೋದ ರವಿವಾರದಿಂದ ಇಲ್ಲಿ ಈ ನಮ್ಮ ಮುದ್ದೇಬೇಳದ ಈ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಕೈಗೊಂಡಿದ್ದೇವೆ. ಅನೇಕ ನಾವು ಊರುಗಳಲ್ಲಿ ಅಥವಾ ಎಲ್ಲ ಕಡೆ ನೋಡ್ತೀವಿ, ಸಾಕಷ್ಟು ತರುಣ ಶಕ್ತಿ. ಅದು ಹೆಂಗಂದ್ರೆ ಒಂದು ದಿಕ್ಕು ದಶೆ ಇಲ್ಲದಂಗೆ ನಡೀತಾ ಇರ್ತಕ್ಕಂಥ ಇವತ್ತಿನ ಕಾಲದೊಳಗೆ ಒಂದು ಸಾಮಾಜಿಕ ಚಟುವಟಿಕೆಯನ್ನು ಮಾಡಬೇಕು, ಈ ಸಮಾಜದ ಕೆಲಸವನ್ನು ಮಾಡಬೇಕಂತ ತಮ್ಮ ಅಮೂಲ್ಯವಾದ ಸಮಯವನ್ನು ಎಷ್ಟೋ ಜನ ವ್ಯಾಪಾರಸ್ಥರಿದ್ದಾರೆ, ದಿನನಿತ್ಯ ಕೂಲಿ ಕಾರ್ಮಿಕರು ಕೆಲಸ ಮಾಡ್ಕೊಂಡು ತಿನ್ನೋರು. ಇದರ ಮಧ್ಯದಲ್ಲಿ ಇವತ್ತಿನ ಒಂದು ದಿವಸ ನಾವೊಂದು ಅರ್ಧಕ್ಕಿಂತ ಹೆಚ್ಚು ದಿನ ತೆಗೆದು ಇಡೀ ರುದ್ರಭೂಮಿಯನ್ನು ಸ್ವಚ್ಛ ಮಾಡಿ ಇದನ್ನು ಅತ್ಯಂತ ಯೋಗ್ಯಪೂರ್ಣವಾಗಿ ಅಂದರೆ ಬಳಸೋದಕ್ಕೆ ಯೋಗ್ಯ. ಅಂದರೆ ಎಲ್ಲ ಕಡೆ ಹೋದಾಗ ಮಳೆಗಾಲದಾಗ ಇಂಥಲ್ಲಿ ಬಂದಾಗ ಒಂದು ಸಲ ಕಾಲಿಡೋಕ್ಕಾಗಲ್ಲ, ಮುಳ್ಳುಕಂಟಿಗಳಿರ್ತಾವೆ, ಮುಳ್ಳು ನಡ್ತಿರ್ತಾವೆ. ಭಾಳ ರುದ್ರಭೂಮಿ ಅಂತಂದ್ರೆ ಅದೊಂಥರ ಅದೇನು ಭಯಾನಕ ಅಂತ ಅನಿಸುತ್ತೆ, ನಿಜವಾಗ್ಲೂ ಹಂಗೆ ಇರ್ತದೆ. ಆದ್ರೆ ಹಂಗೆ ನೋಡಿದ್ರೆ ರುದ್ರಭೂಮಿ ಅಂದರೆ ನಿಜವಾಗ್ಲೂ ದೇವಸ್ಥಾನ, ಶಿವನ ವಾಸಸ್ಥಾನ. ಅದನ್ನು ನಾವು ಎಷ್ಟು ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊತೀವೋ ಅಷ್ಟು ನಮ್ಮೆಲ್ಲರ ಮನಸ್ಸುಗಳು ಸ್ವಚ್ಛ ಮತ್ತು ಸುಂದರವಾಗಿರ್ತವೆ. ಆ ಕಾರಣಕ್ಕೆ ಈ ರುದ್ರಭೂಮಿ ಒಳಗೆ ಇನ್ನು ಮುಂದೆ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತೇಳಿ ನಮ್ಮ ತರುಣ ಪಡೆ ಇವರೆಲ್ಲರೂ ಒಂದು ಯೋಚನೆ ಮಾಡಲಾಗಿ ಈ ರಸ್ತೆಯಲ್ಲಿ ಇಲ್ಲಿ ಒಂದು 3 ರಸ್ತೆಗಳನ್ನು ಮಾಡ್ಬೇಕಂದ್ರೆ ಸರ್ವಕಾಲಿಕ ಉಪಯೋಗ ಆಗುವಂಗೆ, ಮಳೆಗಾಲ ಬಂದರೂ ಸಹಿತ ಸಾಕಷ್ಟು ಒಳಗಡೆ ಹೋಗಿ ಅಂತ್ಯಕ್ರಿಯೆಗಳನ್ನು ಮಾಡುವಂಥ ಕೆಲಸ ನಡೆಯುವಂಗೆ ಅನುಕೂಲ ಆಗುವಂಗೆ ಒಂದು ರಸ್ತೆಗಳು, ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ, ಆಮೇಲೆ ಕೂಡುವಂಥ ಬೆಂಚ್ಗಳಿಗೆ ಆಗಲೇ ಅದ ಇನ್ನಷ್ಟು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಆಮೇಲೆ ಇಲ್ಲಿ ಗಜದಂಡೆ ಮುತ್ಯಾರದು ಮತ್ತು ಸದಾಶಿವ ಮಹಾರಾಜ 2 ಪುಣ್ಯಾತ್ಮರ ಒಂದು ಸಣ್ಣ ದೇವಸ್ಥಾನಗಳು ಕಟ್ಟಿದ ಆ ದೇವಾಲಯಗಳು, ಅವು ಎರಡೂರ ಮಧ್ಯದಲ್ಲಿ ಒಂದು ಶಿವನ ದೇವಾಲಯವನ್ನು ಸುಮಾರು ಬೃಹತ್ತ ಎತ್ತರದ ಒಂದು ಸಿಮೆಂಟಿನ ಒಂದು ಶಿವನ ದೇವಾಲಯ ನಿರ್ಮಾಣ ಮಾಡಬೇಕು. ಯಾಕಂದರೆ ಕಳೆದ ವರ್ಷ ನಮ್ಮ ಶೃಂಗಾರಗೌಡರು ಅವರು ಇದ್ದಾಗ 1 ವರ್ಷದಿಂದ ಅವರು ತೀರ್ಕೊಂಡ್ರು. ಅದಕ್ಕಿಂತ ಮುಂಚೆ ಅವರಿದ್ದಾಗ ಎಲ್ಲರೂ ಇಲ್ಲೊಂದು ಶ್ರಾವಣ ಮಾಸದ ಕಾರ್ಯಕ್ರಮ ನಿಮಿತ್ತ ಸೇರಿದ್ವಿ. ಗುರುಪೂಜಾ ಉತ್ಸವ ಗುರುಪೂರ್ಣಿಮೆ ದಿವಸ ಸೇರಿದಾಗ ಅವರು ಒಂದು ಅಪೇಕ್ಷೆ ವ್ಯಕ್ತಪಡಿಸಿರಿ, ನಮ್ಮೆಲ್ಲರನ್ನೂ ಕರ್ಕೊಂಡು ಬಂದು ಒಂದು ಜಾಗ ತೋರಿಸಿ ಇವೆರಡೂ ದೇವಾಲಯಗಳ ಮಧ್ಯದೊಳಗೆ ಎತ್ತರದಾಗ ಒಂದು ಶಿವನ ಮೂರ್ತಿ ಆತಂದು ನೋಡೋದಕ್ಕೆ ಚೆಂದ ಕಾಣಿಸ್ತೈತಿ. ಆಮೇಲೆ
ಶಿವನ ಮೂರ್ತಿ ಆಗೋದ್ರ ಜೊತೆಗೆ ಈ ಸ್ಮಶಾನದಲ್ಲಿರ್ತಕ್ಕಂಥ ಒಂದು ಏನು ಜನರಲ್ಲಿ ಒಂದು ಕಲ್ಪನೆ ಇರ್ತದೆ, ಆ ವಾತಾವರಣ ಹೋಗಿ ಅದೊಂದು ದೇವಾಲಯ ದೇವಸ್ಥಾನ ಅಂತ ರೂಪ ಬರ್ತದೆ. ಸಂಜೆ ಹೊತ್ತಿನಾಗೂ ವಾಕಿಂಗ್ ಬಂದವರು ಮಕ್ಕಳು ಕರ್ಕೊಂಡು ಬಂದು ಕುಂತು ನಿಂತು ಮಾಡಿ ಹೋಗುವಂಥದ್ದಾಗ್ತೈತಿ. ಆಮೇಲೆ ಶಿವನ ಮೂರ್ತಿ ಆದ್ರೂ ಅಲ್ಲೊಂದು ವಾತಾವರಣ, ದೇವಾಲಯದ ವಾತಾವರಣ ನಿರ್ಮಾಣ ಆಗ್ತೈತಿ. ಆಲ್ರೆಡಿ ಈ ಒಂದು 2-3 ಶರಣರ ದೇವಾಲಯಗಳು ಅಲ್ಲಿ ಇರೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಪುರಾಣಗಳು, ಪ್ರವಚನಗಳು ಹಿಂಗೆಲ್ಲ ಹಚ್ಚಿ ಅದನ್ನೊಂದು ಸಾಮಾಜಿಕ ಚಟುವಟಿಕೆ ಬಳಸುವಂಥ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಅದನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಅದು ಆಗೋದ್ರಿಂದ ಏನಾಗ್ತದೆ, ಸುಮಾರು ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಒಂದು ದೇವಸ್ಥಾನ ಇತ್ತು ಅಂದ್ರೆ ಅಲ್ಲಿ ಒಂದು 50ಕ್ಕಿಂತ ಹೆಚ್ಚು ಉದ್ಯೋಗ, ಒಂದು ಕುಟುಂಬಗಳು ಬದುಕುವಂಥ ಉದ್ಯೋಗ ಸೃಷ್ಟಿ ಆಗ್ತವೆ. ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಆಗಬೇಕು ಅನ್ನೋದಿತ್ತು. ಅದನ್ನು ಎಲ್ಲರೂ ಈಗ ಮೌನವಾಗಿ ಪ್ರಾರಂಭ ಮಾಡ್ಯಾರ. ಈ ಮೌನ ಹೆಂಗಿರ್ತದೆ ಅಂತಂದ್ರೆ ಮುಂದೊಂದು ದಿನ ಇಡೀ ನಗರವನ್ನು ವ್ಯಾಪಿಸ್ಕೊಂಡು ಇಡೀ ನಗರವೇ ಇದರೊಳಗೆ ಬಂದು ಕೈ ಜೋಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಆಗೇ ಆಗ್ತದೆ ಅನ್ನೋ ಆತ್ಮವಿಶ್ವಾಸದಿಂದ ಐತಿ. ಮತ್ತು ಇದು ಈ ಚಟುವಟಿಕೆ ಬರೀ ಇವತ್ತು ನಿಲ್ಲಲ್ಲ, ಇದು ಈಗ ಪ್ರಾರಂಭ ಆಗ್ಯದ. ಪ್ರತಿ ರವಿವಾರ ದಿನ ನಾವೇನೀಗ ಈ ಕೆಲಸಕ್ಕೆ ಬಂದಿವಿ, ಭಾಳಷ್ಟು ಜನ ಉಳಿದಂಥ 12-14 ಪಂಗಡಗಳದಾವು. ಅದರಲ್ಲಿ ಭಾಳ ಜನರಿಗೆ ಗೊತ್ತಾಗಲಿ ಕಾಣಿಸ್ತದೆ. ಇನ್ನೂ ಜನ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು. ತರುಣ ಶಕ್ತಿ ದೊಡ್ಡದ. ಯಾರಿಗೆ ಗೊತ್ತಾಗಲ್ಲ ಈಗ ಗೊತ್ತು ಮಾಡ್ಕೊಂಡು ಬರಬೇಕು. ಈ ಬಂದವ್ರನ್ನೂ ಉಳಿದವ್ರು ಗೊತ್ತು ಮಾಡುವಂಥ ಕೆಲಸ ಮಾಡಿ ಉಳಿದವ್ರು ಕರ್ಕೊಂಡು ಬರಬೇಕು. ಇವತ್ತು ಒಂದೇ ದಿವಸನ ಸುಮಾರು 1 ಎಕರೆಯಷ್ಟು ನಾವೀಗ ಸ್ವಚ್ಛ ಮಾಡಿದ್ವಿ. 1 ಎಕರೆಯಷ್ಟು ಒಂದೇ ದಿನಕ್ಕೆ ಇಷ್ಟು ಸ್ವಚ್ಛ ಆಯಿತು. ಇನ್ನು ಮುಂದಿನ ಸರ್ತಿ ಅವ್ರು ಇನ್ನೊಂದು 4-5 ದಿವಸ ಇಡೀ ಇದನ್ನೇ ಸ್ವಚ್ಛ ಆಗ್ತದೆ. ಆನಂತರ ರಸ್ತೆ ಮುಂತಾದವನ್ನು ಮಾಡೋದ್ರ ಮುಖಾಂತರ ಇದನ್ನೊಂದು ಅಭಿವೃದ್ಧಿ ಪತ್ರ ಎಲ್ಲರೂ ತೊಗೊಂಡು ಹೋಗಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಸಹಾಯ ಇರಬೇಕು ಅಂಥೇಳಿ ಈ ಮೂಲಕ ವಿನಂತಿ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ವೀರಶೈವ ಲಿಂಗಾಯತ 14 ಒಳ ಪಂಗಡಗಳನ್ನು ಹೊಂದಿದಂಥ ವೀರಶೈವ ಸಮಾಜ ಮುದ್ದೇಬಾಳದ ಸ್ಮಶಾನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಪ್ರತಿ ರವಿವಾರ ಈ ಕಾರ್ಯಕ್ರಮ ಮಾಡ್ಕೊತ ನೋಡ್ತಿದ್ದೀವಿ. ಎಲ್ಲರೂ ಊರಿನ ಎಲ್ಲ ಹಿರಿಯರು ಪ್ರತಿ ರವಿವಾರ ಮುಂಜಾನೆ 8ರಿಂದ 7ರಿಂದ 9 ಗಂಟೆ ತನಕ ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಸಹಕಾರ ಕೊಟ್ಟು ಈ ಸ್ಮಶಾನವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಸುಂದರವಾದ ವಾತಾವರಣ ನಿರ್ಮಾಣ ಮಾಡಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು, ಮತ್ತು ಇವತ್ತಿನ ಅಲ್ಪೋಪಹಾರ ವ್ಯವಸ್ಥೆಯನ್ನು ರವಿ ತಡಸದವ್ರು ಮಾಡಿದ್ದಾರೆ. ಪ್ರತಿ ರವಿವಾರ ಪ್ರತಿಯೊಬ್ಬರು ಅಲ್ಪೋಪಹಾರ ವ್ಯವಸ್ಥೆಯನ್ನು ಮಾಡಲು ಒಪ್ಕೊಂಡಾರ. ಪ್ರತಿ ರವಿವಾರ ಇದೇ ರೀತಿ ಕಾರ್ಯಕ್ರಮ ನಡೀಲಿ, ಇದು ಸ್ಮಶಾನ ಸ್ವಚ್ಛತೆ ಆಗಲಿ, ಇದು ಮಾದರಿಯ ಸ್ಮಶಾನ ಆಗಲಿ ಅಂತ ಎಲ್ಲರಿಗೂ ನಮಸ್ಕರಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಸಮಸ್ತ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಹಮ್ಮಿಕೊಂಡಿರುವ ಈ ರುದ್ರಭೂಮಿಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಾಗೂ ಸಮಾಜದ ಇನ್ನಿತರ ಎಲ್ಲ ಕಾರ್ಯಕ್ರಮಕ್ಕೂ ಶರಣು ಬೂದ್ಯಾಮಠ್ ಫೌಂಡೇಶನ್ ವತಿಯಿಂದ 11,000 ದೇಣಿಗೆ ಕೊಡಲಾಗಿದೆ. ಅದೇ ರೀತಿ ಅಪ್ಪುಗೌಡ ಮಲ್ಲೇಶ್ವರ ಅವರು 11,000 ರೂಪಾಯಿಯನ್ನು ಕೊಡಲಾಗಿದೆ. ಅದೇ ರೀತಿ ಬಸನಗೌಡ ಐನಗೌಡ ಪಾಟೀಲ್ ವಕೀಲರು ಇವರು 11,000 ದೇಣಿಗೆಯನ್ನು ಕೊಡಲಾಗಿದೆ. ಇದೇ ರೀತಿ ಸಮಾಜದ ಎಲ್ಲ ಬಾಂಧವರು ತಮ್ಮ ದೇಣಿಗೆಯನ್ನು ಕೊಡಬಹುದು. ಯಾರಿಗೆ ಒತ್ತಾಯ ಮಾಡಲ್ಲ. ತಮ್ಮ ಸ್ವ ಇಚ್ಛೆಯಿಂದ ಪ್ರೀತಿಯಿಂದ ಕೊಟ್ಟರೆ ಸಮಾಜಕ್ಕೆ ಏನು ಕಮ್ಮಿ ಆಗಲ್ಲ, ಒಳ್ಳೆಯದಾಗುತ್ತೆ. ಇದನ್ನು ಸುಧೀರ್ ನವದಿಗೆ ಅಣ್ಣವರ ಅಂಗಡಿಯಲ್ಲಿ ದೇಣಿಗೆ ಪಟ್ಟಿ ಇರುತ್ತೆ, ಅಲ್ಲಿ ಕೊಟ್ಟು ಆ ಚೀಟಿಯನ್ನು ಸ್ವೀಕರಿಸಬೇಕು. ಅದೇ ರೀತಿ ನಮ್ಮ ಸಮಾಜದ ಅಧ್ಯಕ್ಷರಾದ ಕಲ್ಬುರಾಜು ಅಣ್ಣವ್ರ ಕೈಯಲ್ಲಿ ಕೊಡ್ಬೋದು, ಕೊಟ್ಟು ರಸೀದಿಯನ್ನು ಪಡ್ಕೋಬೇಕಂತೇಳಿ ಈ ಮೂಲಕ ಸಮಾಜದ ವತಿಯಿಂದ ಕೇಳಿಕೊಳ್ಳಲಾಗಿದೆ. ಇವತ್ತು ನಾವೆಲ್ಲ ನಮ್ಮ ಮುದ್ದೇಬೇಳ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿಕೊಂಡಿದ್ದೀವಿ. ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮವನ್ನೆಲ್ಲ ಮುಗಿಸಿದ ಮೇಲೆ ನಾವೆಲ್ಲರೂ ಸೇರಿ ಬರೀ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳೋದಾಯಿತು. ಇದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇದಕ್ಕೆ ಬೇಕಾಗಿದ್ದಕ್ಕೆ ಹಣ ವ್ಯವಸ್ಥೆ ಎಲ್ಲ ಹಣ ಎಲ್ಲ ಬೇಕಲ್ಲ ಅಂತ ಹೆಂಗಂತ ಎಲ್ಲರೂ ಕೂಡಿ ಈಗ ಉಪಹಾರ ಮಾಡಿದ ಮೇಲೆ ಎಲ್ಲ ಚರ್ಚಿಸಿದ್ವಿ. ಚರ್ಚಿಸಿದ ಮೇಲೆ ಎಲ್ಲರೂ ಸ್ವಯಂ ಘೋಷಿತವಾಗಿ ಒಬ್ಬೊಬ್ಬರಾಗಿ ಅವ್ರ ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣ ದೇಣಿಗೆಯನ್ನು ಕೊಡೋಕ್ಕೆ ಮುಂದಾದರು. ಅದರಾಗಿ ಪ್ರಪ್ರಥಮವಾಗಿ ಗುರುಸ್ವಾಮಿ ಬೂದ್ಯಾಳಮಠರು ಅವರು 11,000 ರೂಪಾಯಿ ಕೊಡೋಕೆ ರೆಡಿ ಆದರು. ಆಮೇಲೆ ಅಪ್ಪುಗೌಡ ಮಲ್ಲೇಶ್ವರ ಅವರು ಕೂಡ 11,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ವಕೀಲರಾದ ಬಸನಗೌಡ ಐನಗೌಡ ಪಾಟೀಲ್ ವಕೀಲರು ಅವರು ಕೂಡ 11,000 ರೂಪಾಯಿಯನ್ನು ದೇಣಿಗೆ ಕೊಡ್ತೀನಿ ಅಂತ ಹೇಳ್ಯಾರ. ಹಾಗೆ ಮುಂದೆ ಎಲ್ಲರೂ ಯಾರ್ಯಾರು ದೇಣಿಗೆ ಕೊಡೋಕೆ ಇಚ್ಛಿಸಿದ್ದೀರಿ ಅವರೆಲ್ಲರೂ ಈಗ ತಮ್ಗೆ ಸಾಧ್ಯದಷ್ಟು ಎಷ್ಟಾಗುತ್ತೆ ಅಂತ ಅನ್ನೋದು ಕೊಡ್ಬೇಕಂತ ಕೇಳ್ತೀವಿ. ಯಾಕಂದ್ರೆ ಆಮೇಲೆ ಈ ಕೊಡುವಂಥ ದುಡ್ಲಿಂತ ಏನು ಮಾಡೋದು ಅಂತಂದ್ರೆ ಈ ಸ್ಮಶಾನದ ಇಷ್ಟು 18 ಎಕರೆ ಇರುವಂಥ ಜಾಗದಾಗ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಣ ಬೇಕು. ಮತ್ತು ಅದಲ್ಲದೆ ಅಲ್ಲಿ ಸುತ್ತಲೂ ಫೆನ್ಸಿಂಗ್ ಮಾಡಬೇಕು ಅಂತ ಯೋಜನೆ ಐತಿ. ವಾಯು ವಿಹಾರಕ್ಕೆ ಒಳ ರಸ್ತೆಗಳು ಫೆನ್ಸಿಂಗ್ ವ್ಯವಸ್ಥೆ ಮಾಡಬೇಕು. ಫೆನ್ಸಿಂಗ್ ವ್ಯವಸ್ಥೆ ಮಾಡಿ ಆಮೇಲೆ ಒಳಗಡೆ ಎಲ್ಲ ಓಡಾಡೋಕ್ಕೆ ಒಂದು ರೋಡು ಎಲ್ಲ ಮಾಡಬೇಕು ಅಂತೆಲ್ಲ ವ್ಯವಸ್ಥೆ ಐತಿ. ಆಮೇಲೆ ಮುಂದೆ ಅದ್ರಾಗ ಒಳಗೆ ಗಿಡಗಳನ್ನೆಲ್ಲ ಹಚ್ಚಿ ಸಂರಕ್ಷಣೆ ಮಾಡಬೇಕಂತೆಲ್ಲ ಯೋಜನೆಗಳನ್ನು ನಮ್ಮ ಅಧ್ಯಕ್ಷರಾದ
ಪ್ರಭುರಾಜ್ ಕಲಬುರ್ಗಿಯವರು ಯೋಜನೆಯನ್ನು ಹೊಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಸಾಧ್ಯದಷ್ಟು ಎಷ್ಟು ಹಣ ಅಥವಾ ನಮ್ಮ ಶ್ರಮ ಎಲ್ಲವೂ ಕೊಟ್ಟು ಈ ಮಹಾನ್ ಕಾರ್ಯಕ್ಕೆ ಎಲ್ಲರೂ ಸಾಥ್ ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ಸುದ್ದಿ ಮತ್ತು ಜಾಹೀರಾತಿಗಾಗಿ ನಮ್ಮನ್ನು ಸಂಪರ್ಕಿಸಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆ 9972240388.